ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಕನ್ನಡ ಇಂದು ಭೀಮ್ ಆರ್ಮಿ ಕರ್ನಾಟಕ ಕಮಿಷನ್ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೀವಿ. ವಿಷಯ ಏನಪ್ಪಾ ಅಂದ್ರೆ, ಈ ದೇಶದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಡ್ಜ್ ಸಾಹೇಬರಾದ BR ಗವಾಯಿ ಸಾಹೇಬರು ದಿನಾಂಕ 6/10/2025 ಒಂದು ವಿಚಾರಣೆ ಕೋರ್ಟಿಗೆ ವಿಚಾರಣೆ ಮಾಡುವಾಗ ಒಬ್ಬ RSS ನ ಮನವಾದಿ, ಬಹುಶಃ ಬಿಜೆಪಿ ಏಜೆಂಟ್ ಅಂತ ಹೇಳ್ಬೇಕು, ಅವನಿಗೆ ಜಡ್ಜ್ ಸಾಹೇಬ್ ಶೂ ಎಸೆತಾನ. ಆ ಘಟನೆಗೆ ಇಡೀ ಭಾರತ ದೇಶದ ದಲಿತ ಸಮುದಾಯದವರಿಗೆ ನೋವು ಉಂಟಾಗಿದೆ. ಎರಡೇ ಮಾತನಾಡಿ ಹೇಳ್ಬೇಕಂದ್ರೆ, ಇದಕ್ಕೆ ಮೂಲ ಕಾರಣ RSS ಬಿಜೆಪಿ. ಇವ್ರು ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡೋದು, ಸಂವಿಧಾನ ಚೇಂಜ್ ಮಾಡ್ತೀನಿ ಅನ್ನೋದು, ಅಥವಾ ದಲಿತ ಮುಖಂಡನ ಹಲ್ಲೆ ಮಾಡೋದು, ಏನೋ ಕೋರ್ಟಲ್ಲಿ ಸನಾತನ ಧರ್ಮ ಬಗ್ಗೆ ವಿರೋಧಿಸಲಿಕ್ಕೆ ಶೂ ಎಸಿತಾರೆ. ಅದು ಸನಾತನ ಅಲ್ಲ, ಆಕ್ಚುಲಿ ಇದು ರಿಯಲ್ ಫ್ಯಾಕ್ಟ್ ಇದ್ದದ್ದು. ಒಬ್ಬ ದಲಿತ ವ್ಯಕ್ತಿ ಆ ಸೀಟ್ ಮೇಲೆ ಕೂತಿದ ಕಾರಣಕ್ಕೆ ನೀವು ಅಪೋಸ್ ಮಾಡತ್ತೀರಿ. ದಲಿತರು ಮೀಸಿ ಬಿಟ್ರೆ ಮೀಸಿ ಕತ್ತಿಸ್ತೀರಿ, ಬೋಳಿಸ್ತೀರಿ. ದಲಿತರು ಒಂದು ಮದುವೆ ಮೆರವಣಿಗೆಯಲ್ಲಿ ಕುದುರೆ ಮೇಲೆ ಕೂತ್ರೆ ಅವನ್ನ ಗುಂಡು ಹೊಡಿತೀರಿ. ಒಬ್ಬ ಜಡ್ಜ್ ಸಾಹೇಬ್ರಿಗೆ ಶೂ ಎಸಿತಾನಂದಕ್ರೆ ಈ ದೇಶದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಎಲ್ಲ ನಾ ಕೇಳ್ತೀನಿ. ಒಂದು ದೊಡ್ಡ ಡೈಲಾಗ್ ಹೇಳಿದ ಮೋದಿ, ಏನಪ್ಪಾ ಅಂದ್ರೆ, ಮಾರ್ನಾ ಆಯ್ತೋ ಮುಜೆ ಮಾರೋ ಮೇಲೆ ದಲಿತ ಭಾಯಕ್ಕೂ ಮತ್ ಮಾರೋ ಅಂತೇಳಿ. ಇದು ಸ್ಲೋಗನ್ ಅಲ್ಲ, ಏನಿಲ್ಲ, ಸುಮ್ಮನೆ ಒಂದು ಹೇಳಿಕೆ ಕೊಡ್ತೀರಿ. ಈ ತರ ಹೇಳಿ ನಮ್ಮ ದಲಿತ ಓಟನ್ನು ತಗೊಂಡು ನಮ್ಮನ್ನು ಬಳಸ್ಕೊಂಡು ಈ ಬಾಬಾ ಸಾಹೇಬ್ ವಿಷಯ, ಸಂವಿಧಾನ ವಿಷಯ, ನಮ್ಮ ಸಮುದಾಯ ವಿಷಯ ಬಂದಾಗ ಯಾರು ಧ್ವನಿ ಎತ್ತಂಗಿಲ್ಲ. ಆಗಲೇ ಕೂಡ ಹೇಳಿದ್ದೀನಿ, ಸುಮಾರು ಶಾಸಕರಾಗ್ಲಿ ಮಿನಿಸ್ಟರ್ಗಳಾಗ್ಲಿ ಪದೇ ಬಾಬಾ ಸಾಹೇಬ್ ಕಣ್ಕೋದು ಅಥವಾ ಸಂವಿಧಾನ ಕಣ್ಕೋದು ಚೇಂಜ್ ಮಾಡ್ತೀನಿ ಅಂತೀರಿ. ಇಲ್ಲೊಬ್ಬ ಡೋಂಗಿ MLA ಅದನ್ನ ಆಲ್ರೆಡಿ ಹೇಳೇ ಬಿಟ್ಟಿವಿ, ಹುಲಿಗೆ ತಿಳಿ ಅನ್ಬೇಕು ಅವನಿಗೆ. ಅವ ಕೂಡ ಪದೇ ಮುಸ್ಲಿಂ ಸಂವಿಧಾನದ ಮೇಲೆ ಒಂದು ವಿರೋಧ ಹೇಳಿಕೆ ಕೊಡೋದು ಅಥವಾ ದಲಿತರ ಬಗ್ಗೆ ಬರೇ ವಿಧಾನಸೌಧದಲ್ಲಿ ಯಾರು ಸಂವಿಧಾನ ಓದಿಲ್ಲ, ಕಾನೂನು ಓದಿಲ್ಲ ಅಂತೇಳಿ ಮಾತು ಹೇಳ್ತಾರೆ. ಈಗೆಲ್ಲ ಕೂತಿದಾರ ನಮಗ್ ಗೊತ್ತಾಗಲ್ಲ, ಶಾಸಕರು ಅಥವಾ ಮುಸಲ್ಮಾನರಿಗೆ ಬೈದು. ನೀವು ಇವತ್ತೇನ ಲೆವೆಲ್ ಹೊಂಟಿರಲ್ಲ, ಅದಕ್ಕೆ ಮೂಲ ಕಾರಣ ಮುಸ್ಲಿಂ ಸಮಾಜ ನಿಮ್ಗೆ ಗೊತ್ತಿರ್ಲಿ. ನೀವು ಅದೇ ಟಪ್ಗೆ ಹಾಕೊಂಡು ಆ ನಂತರ ಅದೇ ಹಬ್ಬ ಇದ್ದಾಗ ಹೋಗಿ ಬಿರಿಯಾನಿ ಭೂಮಿ ತಿಂದವ್ರು ನೀವು, ಅಲ್ಲಿಂದ ಬಂದವ್ರು ನೀವು. ಇವತ್ತೆಲ್ಲಿದ್ರೆ ನಮ್ಗೆ ಗೊತ್ತೈತಿ, ನಿಮ್ಮೆಲ್ಲ ಪ್ರೂಫು ಇಡೀ ಕರ್ನಾಟಕ ಜನಕ್ಕೂ ಗೊತ್ತೈತಿ. ನೀವು ಅಷ್ಟು ನಿಮ್ಗೆ ಹಿಂದುತ್ವ ಮೇಲೆ ಪ್ರೀತಿ ಇತ್ತಪ್ಪ ಅಂದ್ರೆ, ದಲಿತ ಮೇಲೆ ಪ್ರೀತಿ ಇತ್ತಂದ್ರೆ, ನಿಂದು ಎಲ್ಲೆಲ್ಲಿ ಸಂಘಟನೆ ಐತಿ, ನೀ ಎಲ್ಲೆಲ್ಲಿ ಪಕ್ಷ ಕಟ್ಟತಿಯಲ್ಲ ಅಲ್ಲಿ ಧ್ವನಿ ಎತ್ತು, ಮುಂದೆ ನೋಡ ಪಕ್ಷತೆ ಇಲ್ಲ ಹೇಳಿ. ಇವೆಲ್ಲ ಡೋಂಗಿ ನಿನ್ನ ಹಿಂದುತ್ವ ನಾಟಕ ಬಿಡು, ಇವು ಸನಾತನ ಗಿನಾತನ ಬಿಡು. ಇವೆಲ್ಲ ನಾಟಕ ಭಾಳ ನೋಡಾಕತ್ತೀವಿ. ನೀವು ಬಾಬಾ ಸಾಹೇಬ್ ವಿಷಯ ಬಂದಾಗ ನೀ ಇದ್ದು ಬಿಡ್ತಿ. ಮೊನ್ನೆ ದಸರಾ ಹಬ್ಬದಾಗೂ ದಲಿತ ಮಹಿಳೆ ಬಗ್ಗೆ ಒಂದು ಅವಳೇ ಹೇಳಿಕಾರ ಕೊಟ್ಟಿ, ಅವಾಗಾದ್ರೂ ಸುಮ್ಮನೆ ಕೂತಿ ಹೋಗಿ ನಾ ಏನೂ ಅಂದಿಲ್ಲ ತಪ್ಪು ಏನೈತ್ರಿ. ನಿನಗೈತಿ, ನಿನಗೆ ಇಲೆಕ್ಷನ್ ಟೈಮ್ ಐತಿ, ನೀವು ಉತ್ತರ ಬಿಜಾಪುರ ಜನ ಕೊಡ್ತಾರೆ. ಈ ಸಲ ಕೊಡ್ತಾರ. ನೀ ಎಲ್ಲರನ್ನ ಸಂಘಟನೆ ಕಟ್ಟಾಕತ್ತೀನಿ, ಹಿಂದುತ್ವ ಅದೇನಿ, ನೀನ್ ನೋಡಾಕತ್ತಿ. ಈ ಸಲ ನಿಂಗೆ ಮುಸ್ಲಿಂ ಜನ ದಲಿತ ಕೂಡ ನಿಂಗೆ ಉತ್ತರ ಸರಿಯಾಗಿ ಬಿಜಾಪುರ ಕೊಡ್ತಾರ. ದಲಿತ ಮಹಿಳೆ ಬಗ್ಗೆ ಚಾಮುಂಡಿ ತಾಯಿಗೆ ಒಬ್ಬ ದಲಿತ ಮಹಿಳೆಗೇನು ಹೂವು ಹಾಕುವ ಅಧಿಕಾರ ಇಲ್ಲ. ನೋಡ್ರಿ, ಅದು ಅಸಂವಿಧಾನ ಓಡ್ರಿ. ಅದು ಇವತ್ತು ಬಾಬಾ ಸಾಹೇಬರು ದಲಿತರ ಬಗ್ಗೆ ಆಗ್ಲಿ, ದಲಿತ ಹೆಣ್ಮಕ್ಳು ಅಷ್ಟೇ ಅಲ್ಲ, ಇಡೀ ದೇಶದ ಎಷ್ಟು ಹೆಣ್ಮಕ್ಳು ಅದ್ರ ಅವ್ರಿಗೆ ಎಷ್ಟು ಒಂದು ಸಮಾನತೆ, ಒಂದು ಈಕ್ವಲ್ ತರಬೇಕಂದ್ರೆ ಎಷ್ಟು ಹೋರಾಟ ಮಾಡ್ಯಾರ ಅನ್ನೋದು ಅದು ನಮಗ್ ಗೊತ್ತೈತಿ. ಇಂಥ ಶಾಸಕರು ಏನ್ ಮಾಡ್ಬೇಕು, ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ಬೇಕು, ಅಥವಾ ಇವ್ರು ರಾಜೀನಾಮೆ ಕೊಡ್ಬೇಕು, ಇವ್ರ ಮೇಲೆ ಕೇಸ್ ದಾಖಲಾಕಬೇಕು. ಯಾರು ಕೇಸ್ ಕೊಡ್ಲಿಕ್ಕಂದ್ರೂ ಕೂಡ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೋಬೇಕು. ಒಬ್ಬ ದಲಿತ ವ್ಯಕ್ತಿ ಅಥವಾ ದಲಿತ ಮುಖಂಡ ಅಥವಾ ದಲಿತ ಕಾರ್ಯಕರ್ತ ಏನೋ ಸಣ್ಣ ಸ್ಟೇಟ್ಮೆಂಟ್ ಕೊಟ್ರೆ ಅವ್ರ ಮೇಲೆ ಸುಮೋಟೋ ಕೇಸ್ ಮಾಡ್ಕೋತೀರಿ.
ರೌಡಿ ಶೀಟ್ ಓಪನ್ ಮಾಡ್ತೀರಿ, ಇವ್ರಿಗೆ ಆಗಲ್ಲ ಮಾಡಕ್. ಇದು ಇಷ್ಟಕ್ಕೆ ಸುಮ್ಮಿದ್ರೆ ಚಲೋ ಐತಿ. ಇಲ್ಲಾಂದ್ರೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಅಂದ್ರೆ ನಿಮ್ಗೆ ಗೊತ್ತೈತಿ, ನಂದು 24 ಜಿಲ್ಲೆ ಸಂಘಟನೆ ಐತಿ. ಎಲ್ಲಾ ಸಂಘಟನೆ ನೀವು ಬರ್ಬೇಕಂದ್ರೆ ಭಾಳ ವಿಚಾರ ಮಾಡಿ ಬರ್ಬೇಕಾಗ್ತದ. ಇನ್ನೊಬ್ರು ರಿಟೈರ್ಡ್ IPS ಆಫೀಸರ್ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರ, ಭಾಸ್ಕರ್ ರಾವ್, ಏನಂತೇಳಿ ಇವ್ರ ಧೈರ್ಯ ನಾನು ಮೆಚ್ಚುತ್ತೇನೆ ಅಂತೇಳಿ. ಅವ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಲವರು ಚಡ್ಡಿ ಚೆಲ್ಲಗಳು ಕಮೆಂಟ್ ಹಾಕ್ತಾರ ಅವ್ರಿಗೆ, ನಿಮ್ಮ ಅಪ್ಪ ಏನೋ ಅವನಿಗೆ ಹಾಕ್ಲ ಕಮೆಂಟ್. ಇವೆಲ್ಲ ಬಿಡ್ರಿ. ಇವ್ರ ಮೇಲೆ ಕೂಡ ರಿಟೈರ್ಡ್ ಆಫೀಸರ್ ಮೇಲೆ ಕೂಡ ಎಲ್ಲಿ ಅವ್ರು ಹೇಳಿಕೆ ಕೊಟ್ಟರೆ ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಬೇಕು, ಸುಮೋಟೋ ಕೇಸ್ ದಾಖಲ ಮಾಡಬೇಕು. ಶಾಸಕರು ವಿಧಾನಸೌಧದಲ್ಲಿ ಬಾಬಾ ಸಾಹೇಬ್ ಅವರು ಸಂವಿಧಾನ ಪುಸ್ತಕ ಹೇಳಿದ್ರು, ಅವರ ಬಗ್ಗೆ ಮಾತಾಡ್ತಾರೆ. ಈಗ ಆ ವಕೀಲರು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ನೋಡ್ರಿ, ಇಲ್ಲಿ ನಮ್ ಜನ ತಿಳ್ಕೊಬೇಕು, ಒಂದು ಮಾತು ಹೇಳ್ತಾ ಇಲ್ಲ. ಇಲ್ಲಿ ಜನ ತಿಳ್ಕೊಬೇಕು. ನಮ್ ಜನ ಇಲ್ಲಿ ಹುಚ್ಚಾಗಲಾಕತ್ತಾರ. ನಮ್ಮನ್ನ ಬರೇನ ಹೇಳಕತ್ತ ದಲಿತರ ಓಟ್ ಅಷ್ಟೇ ಬೇಕು ಇವ್ರಿಗೆ. ಇಲ್ಲಿ RSS, ಬಜರಂಗ ದಳ, ಬಸನಗೌಡ, BJP ಎಲ್ಲ ಒಂದೇ ಐತಿ. ನಮ್ಗೆ ಯಾರು ಗೊತ್ತಾಗಲ್ಲ ಅಷ್ಟೇ. ಈಗ ಅಂದಲ್ರಿ IPS ಯಾರು ಭಾಸ್ಕರ್ ಅವರು, ಅದು RSS ಇನ್ನೊಂದು ಹೊಸ ಮುಖವಾಡ ಕರ್ನಾಟಕದಲ್ಲಿ. ಇನ್ನೊಂದು ಆ ವಕೀಲರು ಆ ಜಡ್ಜ್ ಅವಮಾನ ಮಾಡಿದ್ರು, ಇನ್ನತನ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ, ಅವ್ರ ಮ್ಯಾಗ ಏನು ಆಕ್ಷನ್ ಆಗಿಲ್ಲ. ಈಗೆಲ್ಲ ಇದಕ್ಕೆ ಕಾರಣ ಮೋದಿ ಅದಾನ್ರಿ, ಅಮಿತ್ ಶಾ ಅದಾನ, ಮೋಹನ್ ಭಾಗವತ್ ಐತಿ. ಈಗ ಏನಿದ್ರು ನಾವು ನೋಡ್ರಿ ಈ ದೇಶ ನಡಿ ಸಂವಿಧಾನ ಮೇಲೆ ನಡೀತದ, ಬಟ್ ನಡ್ಸೋರು ಯಾರು RSS ದನಸ್ಲಾತಾರ. ಎಲ್ಲ ಅವ್ರ ಕೈಗಿದ್ದಂಗೆ ಆಲತ್ತದ ಅಷ್ಟೇ. ಅರ್ಥ ಮಾಡ್ಕೋಬೇಕು, ಎಲ್ಲಾರು ಅರ್ಥ ಮಾಡ್ಕೋ. ನಾ ಹೇಳೋಕಿತ್ತೇನೈತಿ ಎಲ್ಲಾರು ಅರ್ಥ ಮಾಡ್ಕೋಬೇಕು. ಬರೀ ನಾವು ಬರೋದು ಮನಿ ಮಾಡೋದು ಹೋಗೋದಲ್ಲ. ಈ ದೇಶದಲ್ಲಿ ಏನ್ ಪ್ರೆಸೆಂಟ್ ಇಂಟೆಲಿಜೆನ್ಸ್ ಏನ್ ನಡೆದ ಏನಿಲ್ಲ, ಯುವಕರು ಏನೈತಿ ಮೊದಲು ವಿಚಾರ ಮಾಡ್ಕೋಬೇಕು. ಅವ್ರು ಮತ್ತೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರಿಗೆ ಏನು ಪ್ರಸ್ತಾಪನೆ ಇಲ್ಲ. ನಮ್ಮ ದೇವರೇ ಅಂದು ಹಂಗ್ ಮಾಡಕ್ ನಮ್ಮ ಅವಾಗ ನಮ್ ದೇವರು ಬಂದಿದ್ದು ಅಂತ ಹೇಳಿ ಮತ್ತೆ ಇಲ್ಲಿ ಕೋರ್ಟಿಗೆ ಬರ್ತಾರೆ, ನ್ಯಾಯಾಲಯ ದೇವ್ರಿಗೆ ಕೇಳೋದ್ರಿ ನ್ಯಾಯ ಈಸಿ ಐತಿ. ಮತ್ತೆ ಬಂದ್ ಸಂವಿಧಾನ ಎತ್ತರಲ್ಲಿ ಬಂದ್ ನಮ್ಮ ಸಂವಿಧಾನ ಜಡ್ಜ್ ಅವ್ರು ಅದಕ್ಕೆ ನಾವು ನೀವು ದೇವ್ರಿಗೆ ಕೇಳ್ಕೊರಿ ನ್ಯಾಯ ಈಸಿ. ನೋಡ್ರಿ ಇವೆಲ್ಲ ಫ್ರೀ ಪ್ಲಾನ್ ಅದಾವು. ಲಾಸ್ಟ್ ಟೈಮ್ ಅಮಿತ್ ಶಾನು ಹೇಗೆ ಕೊಟ್ಟ ಒಂದು ಅಂಬೇಡ್ಕರ್ ಏನಾಯ್ತಾರೆ, ಇದು ಅಜೆಂಡಾ ಐತೆ. RSS BJP ಎಲ್ಲ ಒಂದೇ ಅದಾರ. ಅವರು ಬರೀ ದಲಿತನ ಟಾರ್ಗೆಟ್ ಮಾಡೋದು, ಮುಸ್ಲಿಮನ್ ಟಾರ್ಗೆಟ್ ಮಾಡೋದು. ಇದು ಎಲ್ಲಿ ತನ ನಾವು ಎಲ್ಲಾರು ವಿಚಾರ ಮಾಡಿ ಎಲ್ಲಾರು ತಿಳ್ಕೊಳಂಗಿಲ್ಲ ಯುವಕರು, ಅಲ್ಲಿ ತನ ನಮ್ಮ ಪರಿಸ್ಥಿತಿ ಇದೇ ಐತಿ. ಮುಂದೆ ನೋಡಿ ಅವ್ರ ಮೇಲೆ ಆಕ್ಷನ್ ಆಗಿಲ್ಲ. ನೋಡ್ರಿ ಅವ್ರಿಗೆ ವಕೀಲ ಹೇಳ್ಬೇಕನ್ನೋದು ನಮ್ಗೆ ನಾಚಿಕೆ ಬರ್ತದೆ. ಯಾಕಂದ್ರೆ ಎಷ್ಟೋ ನಿಷ್ಠಾವಂತ ವಕೀಲರು ನಮ್ಮ ದೇಶದಲ್ಲಿ ಇದಾರ. ರಾಕೇಶ್ ಕಿಶೋರ್ ಕುಮಾರ್ ಅವ್ರ ಮೇಲೆ ಆಲ್ರೆಡಿ FIR ಆಗ್ಯದ, ಬೆಂಗಳೂರಲ್ಲಿ ಕೂಡ FIR ಆಗ್ಯದ. ಇವ್ರಿಗೆ ಕೂಡಲೇ ಬಂಧಿಸ್ಬೇಕು ಅಥವಾ ಗಡೀಪಾರು ಮಾಡಬೇಕು, ಮತ್ತು ಅವ್ರ ವಕೀಲಿಕೆ ಲೈಸೆನ್ಸ್ ಏನಕ್ಕೆ ರದ್ದು ಮಾಡಬೇಕು ಅಂತ ನಮ್ಮ ಸಂಘಟನೆ ಮನವಿ ಐತಿ. ಮತೀನ್ ಕುಮಾರ್, ಕರ್ನಾಟಕ ಹಿತ ಮಿಷನ್, ಭೀಮಾರ್ಮಿ ಕರ್ನಾಟಕ ರಾಜ್ಯಾಧ್ಯಕ್ಷರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।